ಇದೀಗ ವಾಗರ್ತ ಪುಸ್ತಕದ ಮುಖಪುಟವನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವಾಗರ್ತ ಪುಸ್ತಕದ ಹಾರ್ಡ್ ಕಾಪೀಸ್ ಅನ್ನ ಕೂಡ ರಿಲೀಸ್ ಮಾಡ್ಬೇಕಾಗಿ ಜೋಗಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ವೇದಿಕೆ ಸಂವಾದಕ್ಕಾಗಿ ಎಲ್ರಿಗೂ ನಮಸ್ಕಾರ. ಈ ಬೇಂದ್ರೆ ಕಾವ್ಯಾನುಸಂಧಾನದ ಕುರಿತು ಇರುವಂತಹ ವಾಗರ್ತ ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕೆ ನನಗೆ ಯಾವ ಅರ್ಹತೆಯೂ ಇಲ್ಲ. ಯಾಕಂದ್ರೆ ಈ ಪುಸ್ತಕವನ್ನ ಓದಿ ಅರ್ಥ ಮಾಡಿಕೊಂಡು ಹೇಗೆ ಒಂದ್ ಕಡೆ ಬೇಂದ್ರೆ ಕವಿತೆಗಳಿದ್ದವು, ಇನ್ನೊಂದ್ ಕಡೆ ಕುಷ್ಟಕೋಟಿಯವರ ಆ ಕವಿತೆಗಳ ಕುರಿತು ಬಂದಂತದ್ದು ಶ್ರಾವಣ ಪ್ರತಿಭೆ ಇರ್ಬೋದು, ಈ ತರ ಅವರು ಆ ಕಾವ್ಯವನ್ನು ಕಟ್ಕೊಟ್ಟದ್ದು ಎರಡು ಒಟ್ಟೊಟ್ಟಿಗೆ ಸಾಗುವಂತ ಕಾಲದಲ್ಲಿ ಸಲ ಕುರ್ತಕೋಟಿ ಇರ್ತಿದ್ರೆ ಬೇರೆ ಇಲ್ಲ, ಬೇರೆ ಕುರ್ತಕೋಟಿ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಎರಡು ಉತ್ತರ ಬೆಸೆದುಕೊಂಡು ನಮ್ಮನ್ನು ತಲುಪಿರ್ಬೋದು. ಅವರಿಬ್ಬರ ವ್ಯಕ್ತಿತ್ವ ಮತ್ತು ಐಡೆಂಟಿಟಿ ಬೇರೆ ಆದ್ರೂ ಕೂಡ ನಮ್ಮನ್ನ ತಲುಪುವ ಹೊತ್ತಿಗೆ ಅವು ಒಂದು ಸಂಗಮವಾಗಿ ಏಕನದಿಯಾಗಿ ತಲುಪಿದಂತ ಸಾಹಿತ್ಯ ಅದು. ನನಗೆ ಕುರ್ತಕೋಟಿ ಅಂತ ಹೇಳಿದಾಗ ಜ್ಞಾಪಕ ಬರೋದು ವಯಂಕೆ ಒಂದು ಸಾವು ಬರೆದಿದ್ರು. ಕುರ್ತಕೋಟಿ ಎಂತ ಮೆಮೊರಿ ಟೇಪ್ ರೆಕಾರ್ಡರ್ ಅನ್ನೆಸೆಸರಿ. ಅಂದ್ರೆ ಒಂದು ಸಲ ಕುರ್ತಕೋಟಿ ಏನನ್ನ ಓದಿದ್ರೆ ಅದನ್ನ ಹಂಗೆ ರೀಪ್ರೊಡ್ಯೂಸ್ ಮಾಡ್ತಿದ್ರು ಮತ್ತು ಹಲವು ಕೃತಿಗಳನ್ನ ಮಾಡಿದ್ದಾರೆ, ಕಳೆದು ಹೋಗಿರೋದನ್ನ ಮತ್ತೆ ರಿಲೇಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ಅವರು ಬೇಂದ್ರೆ ಅವರ ಹಲವು ಪದ್ಯಗಳನ್ನ ಹೇಳ್ತಾ ಇದ್ರು, ಅಂದ್ರೆ ಓದ ಪುಸ್ತಕ ನೋಡದೆ ಹೇಳ್ತಾ ಇದ್ರು, ಹಲವು ಪದ್ಯಗಳು ಅವ್ರಿಗೆ ಬಯಹಾಟ ಮಾಡ್ತಾ ಇದ್ರು ಅಂತ. ನಂತರದ ದಿನಗಳಲ್ಲಿ ಕುರ್ತಕೋಟಿ ಅವರಿಗೆ ಬಹಳ ಮುಖ್ಯ ಆಗಿದ್ದು ಒಳಿಯ ನಾಲಿಗೆ ಒಂದು ಅಂಕಣ ಬರೀತಿದ್ರು. ಆ ಒಳಿಯ ನಾಲಿಗೆ ಅಂಕಣ, ಆಮೇಲೆ ಕೆಲವು ಪುಸ್ತಕಗಳಿದ್ದಾವೆ ಪಂಡಿತರ ತಪ್ಪು, ಈ ತರ ಪುಸ್ತಕದಲ್ಲಿ ಸಾಹಿತ್ಯದ ರಾಜಕೀಯ ಮತ್ತು ಧರ್ಮ ಈ ತರದ ಪುಸ್ತಕಗಳಲ್ಲಿ ನಮಗೆ ಸಾಹಿತ್ಯದ ನಿಜವಾದ ಒಳನೋಟ, ಅದು ಯಾರ ಬಗ್ಗೆನೂ ಅಲ್ಲ. ಅಂಕಣ ಸಾಹಿತ್ಯ ಅದು ಯಾರ ಲೇಖಕರ ಬಗ್ಗೆ ಅಲ್ಲ, ಬಟ್ ಒಟ್ಟಾರೆಯಾಗಿ ಸಾಹಿತ್ಯದ ಬಗ್ಗೆ ನಮಗೆ ಏನು ಪ್ರೀತಿ ಹುಟ್ಟಿಸುವ ಕೆಲಸವನ್ನು ನಾವು ಬಹಳ ಚೆನ್ನಾಗಿ ಮಾಡಿದ್ವಿ. ಅವರು ಅಲ್ಲಿ ಕೊಡ್ತಿರುವಂತ ಪುಟ್ಟ ಕಥೆಗಳು, ಒಂದು ಏಕಶ್ಲೋಕಿ ರಾಮಾಯಣದ ಬಗ್ಗೆ ಅವ್ರು ಬರೀತಿದ್ದು, ಅಥವಾ ಪಾಂಡುರಂಗ ಮತ್ತೆ ಸಕ್ಕುಬಾಯಿ ಸಂಬಂಧದ ಬಗ್ಗೆ ಬರೀತಿರೋ ಒಂದು ಅದ್ಭುತವಾದ ಕಥೆ ಇದೆ, ನಾನು ಆಮೇಲೆ ಹೇಳ್ತೀನಿ. ಸೊ ಇದೆಲ್ಲ ಇಟ್ಕೊಂಡು ಒಂದು ರೀತಿಯಲ್ಲಿ ಆ ಕಾಲಕ್ಕೆ ನಾವು ಬಾಲ್ಯದಲ್ಲಿ ಓದ್ತಿದ್ದಂತ ಕಾಲಕ್ಕೆ ನಮಗೆ ಸಾಹಿತ್ಯವನ್ನು ಹೆಂಗೆ ತಲುಪಿಸ್ಬೇಕು ಹಂಗೆ ತಲುಪಿಸಿದವರು. ಇವತ್ತು ಅವರ ಈ ಪುಸ್ತಕವನ್ನ ಬಹಳ ಧೈರ್ಯದಿಂದ ಮಾಡಿದ್ದೇವೆ. ನೀವು ಧೈರ್ಯ ಇಷ್ಟಪದ ಪುಸ್ತಕವನ್ನು ಮಾಡಿ ಇವತ್ತು ಓದಿದ್ರು ಇದನ್ನು ಓದ್ತಾರೆ ಅಂತ ಭರವಸೆ ಇಟ್ಕೊಂಡು ಒಂದು ಬಿಡುಗಡೆಯನ್ನ ನೀವು ಧಾರವಾಡದಲ್ಲಿ ಮಾಡಿ ಮತ್ತೊಂದು ಸಲ ಇಲ್ಲಿ ತಗೊಂಡ್ಬಂದಿದ್ದೀರಾ. ಇದು ಒಂದೇ ಸಲ ಓದುವಂತ ಪುಸ್ತಕ ಅಲ್ಲ, ಇಲ್ಲಿ ಒಂದ್ಸಲ ರೆಡಿ ಕನ್ನಡ. ನಿಮಗೆ ಒಂದು ಒಳ್ಳೆ ಪದ್ಯ ಓದ್ಬೇಕಂದ್ರೆ ಅದನ್ನ ಇಲ್ಲಿ ಪದ್ಯ ಇದೆ, ಆ ಪದ್ಯದ ಬಗ್ಗೆ ಟಿಪ್ಪಣಿ ಬೇಕು ಅಂದ್ರೆ ಟಿಪ್ಪಣಿ ಇದೆ. ಹೀಗಾಗಿ ಬೇಂದ್ರೆಯನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳುವಂಥದ್ದು. ಆ ಬೇಂದ್ರೆಯನ್ನ ಅವ್ರು ಹೆಂಗ್ ಕಂಡ್ರು ನಾನು ಹೆಂಗ್ ಕಾಣ್ತಿದ್ದೀನಿ, ಸ್ವಲ್ಪ ಆಸಕ್ತಿ ಇದೆ, ಎರಡನ್ನೂ ನೋಡುವಂತ ಒಂದು ಶಕ್ತಿ ಇದು. ನನಗೆ ಅನ್ಸೋದೇನಂದ್ರೆ ಈ ಬೇಂದ್ರೆ ಮತ್ತು ಕುರ್ತಕೋಟಿಯವರ ಸಂಬಂಧ, ಅಂದ್ರೆ ಕುರ್ತಕೋಟಿ ಇದ್ದಿದ್ರೆ ಬೇಂದ್ರೆ ಏನಾಗ್ತಿದ್ರು, ಬೇಂದ್ರೆ ಇಲ್ದಿದ್ರೆ ಕುರ್ತಕೋಟಿ ಏನಾಗ್ತಿದ್ರು, ಈ ತರ ಪ್ರಶ್ನೆಗಳಿವೆ. ನೀವು ಕೃಷ್ಣ ಕಟ್ಟಿಯವತ್ತು ಬಹಳ ಮುಖ್ಯವಾಗಿ ಬೇಂದ್ರೆಯವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿ ಅವರು ಡಾಕ್ಟರೇಟ್ ಪಡೆದಿರ್ತಾರೆ. ಅವರ ಹಲವು ಭಾಷಣಗಳನ್ನು ಕೇಳಿದ್ದೇನೆ. ಈ ನನ್ನ ಮೊದಲ ಪ್ರಶ್ನೆ ಅದೇ, ಇಬ್ಬರಿಬ್ಬರ ಅವಿನಾಭಾವ ಸಂಬಂಧ ಇದೆಯಲ್ಲ, ಅದರ ಬಗ್ಗೆ ಅದು ಹೇಗೆ ಶುರುವಾಯ್ತು, ಯಾಕೆ ಅವರಿಬ್ಬರು ಅಷ್ಟು ಆಪ್ತರಾದರು ಅಂತ? ಪ್ರಾರಂಭದಲ್ಲಿ
ನಾನು ಈ ಪುಸ್ತಕದ ಟೈಟಲ್ ಶಿರೋನಾಮ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ಜೋಗಿಯವರ ಮಾತಿಗೆ ನಾನು ಉತ್ತರವನ್ನು ಕೊಡ್ತೀನಿ. ವಾದರ್ಥ ಇವ ಸಂಪೃಕ್ತೌ ವಾದರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ರಘುವಂಶದ ಕಾಳಿದಾಸನ ರಘುವಂಶದ ಮೊದಲನೆಯ ಪ್ರಾರ್ಥನಾ ಶ್ಲೋಕ ಆಯ್ತು. ಮಾತು ಮತ್ತು ಅರ್ಥ. ವಾದರ್ಥದ ಬಗ್ಗೆ ಬೇಂದ್ರೆ ಮತ್ತು ಕುರ್ತಕೋಟಿಯವರು ತಮ್ಮ ಪದ್ಯ ಹಾಗೂ ವಿಮರ್ಶೆಯಲ್ಲಿ ಅನೇಕ ಅನುಸಂಧಾನಗಳನ್ನು ಮಾಡಿದ್ದಾರೆ. ಆ ಅನುಸಂಧಾನದ ಹಿನ್ನೆಲೆಯಲ್ಲಿ ಕುರ್ತಕೋಟಿಯವರು ತಮ್ಮ ಇಡೀ ಜೀವನದಲ್ಲಿ ಬರೆದಂತಹ ಬೇಂದ್ರೆ ಸಾಹಿತ್ಯದ ಲೇಖನಗಳನ್ನ ಮತ್ತು ಪುಸ್ತಕಗಳನ್ನೆಲ್ಲ ಏಕೀಕರಿಸಿ ಅದನ್ನು ಸಂಪೃಕ್ತಗೊಳಿಸಿ ನಾವು ಈ ವಾದರ್ಥ ಅಂತಕ್ಕಂಥ ಪುಸ್ತಕವನ್ನು ಮಾಡಿದ್ವಿ. ಕುರ್ತಕೋಟಿ ಅವರಿಗೆ ಈ ಬೇಂದ್ರೆ ಸಾಹಿತ್ಯದ ಒಳ ಪ್ರವೇಶ ಹೇಗಾಯ್ತು ಅಂತ ಒಂದು ಮಾತನ್ನ ಹೇಳಿ ನಾನು ಜೋಗಿಯವರ ಜಿ.ಬಿ. ಜೋಶಿ ಅವರು ಪ್ರಾಯೋಗಿಕವಾಗಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಸಾಹಿತ್ಯದಲ್ಲಿರ್ಬೋದು, ನಾಟಕದಲ್ಲಿರ್ಬೋದು. ಹಾಗೆ ಗದಗಿನಲ್ಲಿ ಒಂದು ಜೀವನ ಪುಸ್ತಕಾಲಯ ಅಂತ ಒಂದು ಪುಸ್ತಕಾಲಯ ಜಿ.ಬಿ. ಅವರು ಹಿಂದಕ್ಕೆ ನಾನು ಹೇಳ್ತಾ ಇರೋದು 1945ರಿಂದ 60ರ ಒಳಗಿನ ಒಂದು ಮಾತು ಇದು. ಅಲ್ಲೇ ಇವರು ಶಾಲೆಗೆ ಹೋಗ್ಬೇಕಾದ್ರೆ ದಿನಾಲು ಅರ್ಧ ತಾಸು ಆ ಅಂಗಡಿ ಮುಂದೆ ನಿಂದಿರ್ತಿದ್ರಂತ, ಮತ್ತೆ ಮುಂದೆ ಹೋಗ್ತಾ ಇದ್ರಂತ. ಈಗ ಹೋದಾಗ ಒಮ್ಮೆ ಅವ್ರ ಶಾಲೆಗೆ ಜಿ.ಬಿ. ಅವರು ಬೇಂದ್ರೆ ಅವ್ರು ಕರ್ಕೊಂಡು ಬಂದ್ರಂತ. ಇವ್ರು 9ನೇ ಓದ್ತಾ ಇದ್ರು. ಅವಾಗ 9ನೇ ಓದ್ಬೇಕಾದ್ರೆ ಜಿ.ಬಿ. ಕರ್ಕೊಂಡು ಬಂದಾಗ ಬೇಂದ್ರೆ ಅವರು ಪದ್ಯಗಳನ್ನ ವಾಚನ ಮಾಡಿದ್ರಂತ ಅವ್ರ ಶಾಲೆ ಒಳಗೆ. ಒಂದು ಮಾಯಾ ಕಿನ್ನರಿ, ಒಂದು ಶ್ರಾವಣ. ಅಂದು ಬೇಂದ್ರೆ ಓದಿದ ಪದ್ಯವನ್ನ ಅವರ ತಲೆಯಲ್ಲಿ ಅದು ಅಗಾಳೆ ಜೋಗಿಯವರು ಹೇಳಿದ ಹಾಗೆ ರೆಕಾರ್ಡ್ ಆಗಿಬಿಡ್ತು. ಎಂದೂ ಪುನಃ ಆ ಪದ್ಯಗಳನ್ನು ಅವರು ಓದಿಲ್ಲ, ಅದರ ಪದ್ಯಗಳನ್ನು ಹೇಳ್ತಾ ಇತ್ತು. ಇದು ಜಿ.ಬಿ. ಮತ್ತು ಬೇಂದ್ರೆ ಅವರಿಂದ ಕುರ್ತಕೋಟಿ ಅವರಿಗೆ ಬೇಂದ್ರೆ ಅವರ ಒಂದು ಪ್ರವೇಶ ಅಂತಕ್ಕಂಥದ್ದು. ಬೇಂದ್ರೆ ಓದು ಮತ್ತು ಅವತ್ತಿನ ಭಾಷಣ ಅವರ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿ ಅವರಿಗೆ ಬೇಂದ್ರೆ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಹುಟ್ಕೊಂಡು ಬೇಂದ್ರೆ ಅಧ್ಯಯನವನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಅವರ ಕಕ್ಕ ಒಬ್ಬರಿದ್ದ ರಾಯನಗೌಡರು ಅಂತ ಕೊಡ್ತಾರೆ. ಆ ರಾಯನಗೌಡರ ಮನೆಯಲ್ಲಿ ಅವರು ಮೂಲತಃ ರಾಯನಗೌಡರು ಈ ಆಯುರ್ವೇದ ಪಂಡಿತರು. ಇವತ್ತಿನ ಹುಲ್ಕೋಟಿ ಅಂತ ಏನು ಊರದಲ್ಲ, ಆ ಊರಿನಲ್ಲಿ ಇರ್ತಾ ಇದ್ರು. ಹುಲ್ಕೋಟಿ ಹುಲ್ಕೋಟಿ ಎರಡು ಬಾಜಿನ ಊರು. ಆಗಿನ ಕಾಲಕ್ಕೆ ಅವರ ಮನೆಯಲ್ಲಿ 10,000 ಪುಸ್ತಕಗಳಿದ್ವು. ಸಂಸ್ಕೃತ, ಇಂಗ್ಲಿಷು, ಕನ್ನಡ. ಇವರು ದಿನಾಲು ಕೈಗೆ ಯಾವ ಪುಸ್ತಕ ಸಿಗ್ತದ ತಗೊಂಡು ಓದ್ಬೇಕು. ಈಗ ಈ ರೀತಿ ಓದಿನ ರುಚಿಯನ್ನ ಹಚ್ಚಿದವರು ಇನ್ನೊಬ್ಬ ವ್ಯಕ್ತಿ ಯಾರು ಅಂದ್ರೆ ಅವ್ರ ಡಾಕ್ಟರ್ ರಾಯನಗೌಡ. ಆ ಕಾಲಘಟ್ಟದಲ್ಲೇನೆ ಈ ಕಾಳಿದಾಸ, ಭೂಭೂತಿ, మరి ಶೂದ್ರಕ, ಅದ್ರ ಜೊತೆಗೆ ಸಂಪೂರ್ಣ ಇಂಗ್ಲಿಷ್ ಸಾಹಿತ್ಯ ಎಲ್ಲವನ್ನೂ ಅಭ್ಯಾಸ ಮಾಡಿಬಿಟ್ಟಿದ್ರು. ಮಾಡಿ ಧಾರವಾಡಕ್ಕೆ ಬಂದು BA ಪದವಿಯನ್ನು ಪಡೆದ ಮೇಲೆ ಮತ್ತೆ ಆ ಸಂತಿ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ನಲ್ಲಿ ಧಾರವಾಡ ಗದಗಿನಲ್ಲಿ ಅಧ್ಯಾಪಕರಾಗಿದ್ರು. ಆ ಅಧ್ಯಾಪಕರಾದಾಗ ಅವರಿಗೆ ಗೀತ ನಾಟಕಗಳನ್ನ ಬರೆಯೋದು ಚಾಲು ಆಯ್ತು. ಅಲ್ಲೇ ವಿಠಲ್ ಸಾ ಕಬಾಡಿ ಅಂತ ಒಬ್ಬ ಮಾಸ್ತರ್ ಇದ್ದ, ಪೇಟಿ ಮಾಸ್ತರ್, ಹಾರ್ಮೋನಿಯಂ ಮಾಸ್ತರ್. ಅವನ್ ಮುಂದೆ ಕೂಡಿಸಿಕೊಂಡು ಅವನಿಗೆ ಕಂಪೋಸ್ ಮಾಡ್ಲಿಕ್ಕೆ ಪದ್ಯಗಳನ್ನು ಬರೀಬೇಕು, ಹುಡುಗರ ಕಡೆಯಿಂದ ಆಡಿಸ್ಬೇಕು. ಈ ರೀತಿಯಾಗಿ ಸಾಹಿತ್ಯದ ಪ್ರವೇಶವನ್ನು ಪಡೆದಂತಹ ಕುರ್ತಕೋಟಿ ಬೇಂದ್ರೆ ಸಾಹಿತ್ಯಕ್ಕ ಬಹಳ ಪ್ರೀತಿಯಿಂದ ಪ್ರವೇಶ ಮಾಡಿದ್ರು. ಜೋಗಿ ಅವರು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಜಿ.ಬಿ. ಅವರು 2 ವರ್ಷ ಜಿ.ಬಿ. ಅವ್ರ ಮನೆಯಲ್ಲಿ ಕುರ್ತಕೋಟಿ ಅವರು MA ಓದ್ಲಿಕ್ಕೆ, MA ಇಂಗ್ಲಿಷ್. ಆ MA ಇಂಗ್ಲಿಷ್ ಓದ್ಲಿಕ್ಕಿದ್ದಾಗ ನಿರಂತರವಾಗಿ ಬೇಂದ್ರೆ ಅವರ ಸಂಪರ್ಕ ಅವ್ರಿಗೆ ಬಂತು. ಬೇಂದ್ರೆ ಅವರ ಸಂಪರ್ಕದ ಜೊತೆಗೇನೆ ಜಿ.ಬಿ. ಮತ್ತು ಬೇಂದ್ರೆ ಅವರು ಆ ಗೆಳೆಯರ ಗುಂಪಿನಲ್ಲಿ ಮಾಡಿದಂತಹ ಅನೇಕ ನೆನಪುಗಳನ್ನ ಕುರ್ತಕೋಟಿ ಅವರಲ್ಲಿ ಧಾರೆ ಎರೆದು. ಮೆಟ್ಲು ಇದ್ದಿದ್ದು ಆಟ, ಮನೋಹರ್ ಗ್ರಂಥಮಾಲೆ. ಅದಕ್ಕಿಂತ ಮೊದಲು ಅವರೊಂದು ಗೆಳೆಯರ ಗುಂಪು ಅಂತಿತ್ತು. ಆ ಗೆಳೆಯರ ಗುಂಪೆ ಇವ್ರನ್ನೆಲ್ಲರನ್ನೂ ಆ ಸಾಹಿತ್ಯಕ್ಕೆ ತೆಗೆದುಕೊಂಡು ಬಂದಂತಹ. ಆ ಗೆಳೆಯರ ಗುಂಪಿನ ಮುಖಾಂತರ ಜಿ.ಬಿ. ಮತ್ತು ಕೀರ್ತಿ ಮತ್ತು ಬೇಂದ್ರೆ ಒಂದು ರೀತಿಯಾದಂತಹ ಈ ಒಂದು ತ್ರಿವೇಣಿಯ ಸಂಗಮ. ಈ ತ್ರಿವೇಣಿಯ ಸಂಗಮದ ಮುಖಾಂತರ ಕುರ್ತಕೋಟಿ ಅವರಿಗೆ ಬೇಂದ್ರೆ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಪ್ರೀತಿ ಅಂತಕ್ಕಂಥದ್ದು ಹುಟ್ಟು ಅದನ್ನು ನಿರಂತರವಾಗಿ ಅಧ್ಯಯನ ಮಾಡ್ತಾ ಬಂದ. ನಾನು ಈ ಜ್ಞಾಪಿಸ್ಕೊಳ್ಳೋದು ಏನಂದ್ರೆ, ಒಂದು
ಸುಮಾರು 30 ವರ್ಷಗಳ ಹಿಂದೆ ಪದ್ಯ ಬಗೆಯುವ ಬಗೆ ಅಂತ ಒಂದು ಪದ್ಯವನ್ನ ಅಂಡರ್ಸ್ಟ್ಯಾಂಡಿಂಗ್ ಪೋಯಟ್ರಿ ರಿಚರ್ಡ್ಸ್ ಮಾಡ್ದಂಗೆ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪೋಯಟ್ರಿ ಅಂತ ಒಂದು ಕ್ರಮ ಶುರುವಾಯಿತು. ಅಂದ್ರೆ ಒಂದು ಪದ್ಯವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಿದ್ರೆ ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ಅದನ್ನ ಮಾತಾಡ್ಬೇಕು, ಹೇಗೆ ಆ ಪದ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಒಬ್ಬ ಕವಿಯ ಹತ್ತಿರ ಇದ್ದುಕೊಂಡು ಇದನ್ನ ಅಧ್ಯಯನ ಮಾಡೋದು ಅಂದ್ರೆ ಜನರಲ್ ಆಗಿ ಒಂದು ಪ್ರಶ್ನೆ. ಇವರಿಬ್ಬರು ಹತ್ತಿರ ಇದ್ದ ಕಾರಣ ಕವಿಯಿಂದ ದೂರ ಇದ್ದು ಅದನ್ನ ಅಧ್ಯಯನ ಮಾಡೋದು ಒಂದು, ಕವಿಯ ಹತ್ತಿರ ಇದ್ಕೊಂಡು ಆ ಪದ್ಯದ ಬಗ್ಗೆ ಬರೆಯೋದು ಇನ್ನೊಂದು. ಈ ಕುವೆಂಪು ಬೇಂದ್ರೆ ಅವರಿಗೆ ಬಹಳ ಹತ್ತಿರ ಇದ್ದದ್ರಿಂದ ಕುತ್ಕೊಂಡವರಿಗೆ ಲಾಭವಾಯ್ತೋ ಇಲ್ವೋ ಅಂತ ಒಂದು ಮಾತು ನಿಮ್ ಪ್ರಶ್ನೆಗೆ. ಬೇಂದ್ರೆ ಅವರ ಹತ್ತಿರವಾಗಿದ್ದಂತಹದ್ದು 2 ವರ್ಷ. ಆ 2 ವರ್ಷ ಆದ ಮೇಲೆ ಕುಟ್ಕೋಟಿ ಹೋದದ್ದು ಗುಜರಾತಿನ ಆನಂದಕ್ಕೆ, ಸುಮಾರು 1000 ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ಅಲ್ಲಿದ್ದಂತಹದ್ದು. ಆದ್ರೆ ಬೇಂದ್ರೆ ಬರೆದಂತಹದ್ದು ಎಲ್ಲಾ ಕೃತಿಗಳು ಕುಟ್ಕೋಟಿ ಅವರಿಗೆ ಮೊದಲನೇ ಪ್ರಕಟಣೆ ಲಭ್ಯ ಆಗ್ತಾ ಇತ್ತು. ಹಿಂಗಾಗಿ ಅಲ್ಲಿದ್ದುಕೊಂಡೇ ಬೇಂದ್ರೆಯನ್ನ ಅಭ್ಯಾಸ ಮಾಡ್ತಾ ಇತ್ತು. ಬೇಂದ್ರೆ ಅವರ ಬಗ್ಗೆ 2 ಇತ್ತು ಕುಟ್ಕೋಟಿಯವರಿಗೆ, ಒಂದು ಪ್ರೀತಿ, ಇನ್ನೊಂದು ಭಕ್ತಿ. ಹಾಗೆ ಕುಮಾರವ್ಯಾಸನಲ್ಲಿ ಅದು ಇತ್ತೋ, ಆ ಕುಮಾರವ್ಯಾಸನಲ್ಲಿ ಇದ್ದಂತಹದ್ದೇ ಅವ್ರು ಕೊನೆಯ ನಮ್ಮ ಸಾಹಿತ್ಯದ ಪ್ರವೇಶವನ್ನ ಮಾಡ್ಬೇಕಾದ್ರೆ ಅಥವಾ ಯಾವುದೋ ಒಂದು ವಿಷಯವನ್ನ ತೂಕಕ್ಕೆ ಹಾಕ್ಬೇಕಾಗ್ತೋ ಅದನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಅವರು ಸಂಸ್ಕೃತದಲ್ಲಿ ಬಂದದ್ರೆ ಕಾಳಿದಾಸನ ಮುಖಾಂತರ ನೋಡ್ತಾ ಇದ್ರು. ಇಲ್ಲ ಆದ್ರೆ ಕುಮಾರವ್ಯಾಸ ಮತ್ತು ಬೇಂದ್ರೆ ಮುಖಾಂತರ ಅಲ್ಲಿ ಇಟ್ಕೊಂಡು ಅದನ್ನ ನೋಡ್ತಾ ಇದ್ರು. ಸುಮಾರು ದೂರದಲ್ಲಿದ್ದರೂ ಸಹಿತ ಅವರು ಆ ನಡೆದು ಬಂದ ದಾರಿಗೆ ಬಂದಂತಹ ಟಿಪ್ಪಣಿಗಳನ್ನ ನೋಡಿದ್ರೆ ಅವ್ರೇನು ತಮ್ಮ ಕಾಯಿನಗೌಡರ ಮನೆಯಲ್ಲಿ ಓದಿದ ನೆನಪುಗಳೇ ನಮ್ಮ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನದ ಪ್ರಬಂಧಗಳು. ಹಾಗೆ ಒಮ್ಮೆ ಬೇಂದ್ರೆಯನ್ನು ಓದ್ಕೊಂಡ್ಬಿಟ್ರು. ಒಂದು ಸಣ್ಣ ಪ್ರಶ್ನೆ ನಾನು ಕೇಳ್ತಾ ಇದ್ದೆ, ಅಲ್ಲ ರೀ ನಾವು ದಿನಾಲು ಬೇಂದ್ರೆ ಪದ್ಯ ಓದ್ತೀವಿ, ಒಂದ್ ಸಾಲ ನೆನಪಾಗಂಗಿಲ್ಲ ಹೆಂಗ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಮಾತು ಹೇಳಿದ್ರು, ಮನಸ್ಸಿಟ್ಟು ಓದಂಗಿಲ್ಲ ಅಂತ ತಿಳ್ಕೊಂಡ್ರೆ. ಮನಸ್ಸಿಟ್ಟು ಓದೋದು ಅಂದ್ರೆ ಏನು ಒಂದು ಪ್ರಶ್ನೆ, ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಇದ್ದಂಗ. ಅಂದ್ರ ನಮ್ಮ ಎಲ್ಲ ಇಡೀ ಮನಸ್ಸನ್ನ ನಾನ್ ಹೆಂಗ್ ಬ್ಲಾಟಿಂಗ್ ಪೇಪರ್ ಗ್ರಹಿಸ್ಕೊಳ್ಬೇಕು ಅಂತ ಅದು ಗುಣಧರ್ಮ. ಆ ಬ್ಲಾಟಿಂಗ್ ಪೇಪರಿನ ಗುಣಧರ್ಮದ ಹಾಗೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಎರಡನ್ನು ಅದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಒಂದು ಇದರಿಂದ ಓದಿದಾಗ ನೆನಪು ಉಳಿತಕ್ಕಂಥದ್ದು ಅಂತ ಹೇಳಿದ್ರು. ಬೇಂದ್ರೆ ಜೊತೆಗೆ ಒಡನಾಟ ಇದ್ದದ್ದು 2 ವರ್ಷದಲ್ಲಿ ಮಾತ್ರ. ಆದ್ರೆ ಪ್ರತಿ ವರ್ಷ ಅವ್ರು ಏನು ಸೂಟಿಗೆ ಬರ್ತಿದ್ರಲ್ಲ, ಸೂಟಿಗೆ ಬಂದಾಗ ಹಂಗ ನಾವು ಊರಿಗೆ ಬಂದಾಗ ನಮ್ಮ ಊರ ಹನುಮಪ್ಪನ ಗುಡಿಗೆ ಹೋಗ್ತೀವೋ, ಹಾಗೆ ಬೇಂದ್ರೆ ಸಾಧನಕೇರಿಗೆ ಹೋಗಿ ಭೇಟಿನ ಹಾಕಿನೇ ಒಂದು ಗದಿಗೆ ಹೋಗುದು, ಗದಿಗೆ ಮತ್ತೆ ಬೇಂದ್ರೆ ಅವರಲ್ಲಿ ಬರ್ತಾರೆ. ಬೇಂದ್ರೆ ಯಾಕೆ ಹೋಗ್ತಿದ್ರು ಅಂತಂದ್ರೆ ಅದೊಂದು ಜ್ಞಾನ ಗಂಗೆ, ಅದೊಂದು ಜ್ಞಾನ ಗಂಗೆ. ಆ ಜ್ಞಾನ ಗಂಗೆಯ ಅಮೃತದ ಪಾನಕ್ಕಾಗಿ ಇವರಲ್ಲಿ ಹೋಗ್ತಾ ಇದ್ರು ಅಂತಕ್ಕಂಥ. ಅವ್ರ ಬಳಿ ಮಾತಾಡೋದು, ಒಂದ್ ಯಾವ್ದೋ ಒಂದು ವಿಷಯವನ್ನು ತೆಗೆದುಕೊಂಡು ಬೇಂದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹತ್ಬಿಟ್ರು ಅಂತಂದ್ರೆ ಬೇಂದ್ರೆ ಮಾತೇ ಮುಗಿಸ್ತಿದ್ದಿಲ್ಲ. ಮಾತು ಮಾತು ಮಥಿಸಿ ಬಂತು ನಾದದ ನವನೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಈ ಪದ್ಯಕ್ಕೊಂದು ಘಟನೆ ಇದೆ, ಅದನ್ನು ಹೇಳಲಿಕ್ಕೆ ಜೋಗಿಯವರ ಹೇಳಿ ಪರವಾನಗಿಯನ್ನು ತೆಗೆದುಕೊಳ್ತೀನಿ ನಾನು. ನರಬಲಿ ಪದ್ಯ ಬರೆದ್ರು ಬೇಂದ್ರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ನರಬಲಿ ಪದ್ಯದ ಕಥೆ. ಆ ನರಬಲಿ ಪದ್ಯ ಬರೆದಾಗ ಧಾರವಾಡದ ಇವತ್ತಿನ ವಿದ್ಯಾರಣ್ಯ ಹೈಸ್ಕೂಲ್, ಅವತ್ತಿನ ವಿಕ್ಟೋರಿಯಾ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಆಗಿದ್ರು. ಅವಾಗ ಅವರನ್ನ ಅರೆಸ್ಟ್ ಮಾಡ್ತಾರ, ಮಾಡಿ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಹಾಕ್ತಾರ. ಬೆಳಗಾವಿ ಹಿಂಡಲ್ಗೆ ಜೈಲಿಗೆ ಹಾಕಿದಾಗ ಅವ್ರ ಕಕ್ಕ ಬಂಡೋಪಂತ ಬೇಂದ್ರೆ ಅವರಿಗೆ ಬಹಳ ಸೀರಿಯಸ್ ಆಗ್ತದ. ಮತ್ತು ಅಲ್ಲಿ ಹವಾ ತಡೆಯಂಗಿಲ್ಲ ಬೇಂದ್ರೆ ಅವರಿಗೆ, ಅಲ್ಲಿ ಥಂಡಿ. ಹಿಂಗಾಗಿ ಅವರನ್ನ ಧಾರವಾಡದ ಹತ್ರ ಇರ್ತಕ್ಕಂಥ ಮುಗದ ಅಂತ ಒಂದು ಊರು, ಆ ಮುಗದ ಅಂತಕ್ಕಂಥ ಒಂದು ಗ್ರಾಮ, ಆ ಮುಗದದ ಗ್ರಾಮದೊಳಗೆ ತಂದು ನಜರ್ ಬಂದಿ ಒಳಗೆ ಇಡ್ತಾರೆ. ಆಶ್ಚರ್ಯ ಅಂತಂದ್ರ ಆಗಿನ ಕಾಲಕ್ಕ ಮುಗದೊಳಗ ಒಂದು ಪೊಲೀಸರದ ಒಂದು ಔಟ್ ಪೋಸ್ಟ್ ಇತ್ತು. ಇವತ್ತು ಸಹಿತ ಪೊಲೀಸ್ ಕ್ವಾರ್ಟರ್ಸ್ ನಾವೆಲ್ಲ ಹೋಗಿ ಅಲ್ಲಿ ಭೃಂಗದ ಬೆನ್ನೀರಿ ಒಂದು ಉತ್ಸವ ಮಾಡಿ ಬಂದ್ವಿ ನಾವು ಆ ಕೆರೆ ದಂಡಿ ಮೇಲೆ. ಬೇಂದ್ರೆ ದಿನಾಲು ಆ ಪೊಲೀಸ್ ಹಿಂದಿರಬೇಕು, ಬಂದು ಅಲ್ಲಿ ಒಂದು ದುರ್ಗಾ ದೇವತೆ ಗುಡಿ ಇದೆ ಇಲ್ಲೇ ಆ ಕೆರೆ ದಂಡಿ ಮೇಲೆ. ಸುಮಾರು 700 ಎಕರೆ ಕೆರೆ. ಆ ಕೆರೆ ಒಳಗ ಕೆರೆ ದಂಡಿ ಮೇಲೆ ಇರ್ತಕ್ಕಂತಹ ದುರ್ಗಾ ದೇವತೆ ಗುಡಿಯಲ್ಲಿ ಬಂದು ಅಲ್ಲಿ ಕೂಡ್ಬೇಕು. ಒಂದ್ ಕಡೆ ರಮಣೀಯವಾದಂತಹ ಮಲೆನಾಡಿನ ಸುಂದರ ಪ್ರಕೃತಿ, ಎದುರುಗಡೆ ಹರಿಯತಕ್ಕಂತಹ ನೀರು, ಅದು ಸೃಜನಶೀಲತೆ ಮತ್ತು ಈ ಅವರಿಗೆ ತಾಯಿಯಿಂದ ಬಂದಂತಹ ಧಾರೆಯಾಗಿ ಬಂದಂತಹ ಒಂದು ತಪಸ್ಸು, ಈ ರೀತಿಯಾಗಿ ಬಂದ ಗುಡಿಯಲ್ಲಿ ಕೂಡ್ಬೇಕು. ಅಲ್ಲೊಂದು ಚೇಡ ಬಲೆ ಕಟ್ಟುತ್ತಿತ್ತಂತ.
ದಿನಾಲು ಆ ಜೇಡು ಬಲೆ ಕಟ್ಟದಲ್ಲಿ ನೋಡ್ಕೋತ ಹೋಗ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲೇ ಧನಾಸಕ್ತರಾಗಿ ಕೂತಾಗ ಅವ್ರ ಕನಸಿನ ಒಳಗ ಆ ದುರ್ಗಾ ದೇವತೆ ಬಂದು ಒಂದು ಸಾಲ ಕೊಟ್ಲಂತ. ಆ ಸಾಲನ್ನ ಆ ಭಾವಗೀತೆ ಅಂತಕ್ಕಂತಹ ಪದ್ಯದ ಒಳಗ ಸಿಂಗಲ್ ಇನ್ವರ್ಟೆಡ್ ಕಾಮಾದಲ್ಲಿ ಕಾಲದಲ್ಲಿ ಬೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಇದನ್ನ ತೆಗೆದುಕೊಂಡು ಬಂದು ಆ ಮುಗದದ ಕೆರೆಯ ದಂಡಿಯ ಮೇಲೆ ಬರೆದಂತಹ ಒಂದು ಪದ್ಯ ಅದು ಭಾವಗೀತೆ ಅಂತ ಹೇಳಿ ಆ ಪದ್ಯದ ಹೆಸರು. ಆ ಪದ್ಯ ದೀರ್ಘವಾದಂತಹ ಪದ್ಯ. ಆ ಪದ್ಯದ ಕೊನೆಗೆ ಇದ್ದಂತಹದ್ದು ತನ್ನದನ್ನೇ ಹೇಳ್ಕೊಳ್ತಕ್ಕಂಥದ್ದು ಮತ್ತು ಜಗತ್ತಿಗೆ ಹೇಳಿದಂತಹದ್ದು ಯಾವುದು ಅಂತಂದ್ರೆ ಮಾತು ಮಾತು ಮಚಿಸಿ ಬಂತು ನಾದದ ನವನೀತ. ಇದ್ರೆ ಸಾಹಿತ್ಯ ಹೆಂಗ ಅಂತಂದ್ರೆ ಅದು ನಾದದ ನವನೀತ. ನಾದನೀಯ ಪದ್ಯ ತೆಗೆದುಕೊಳ್ಬಹುದು. ನವನೀತ ಅಂತಂದ್ರೆ ಸಮರ್ಪಣೆ ಮಾಡ್ತಕ್ಕಂತಹ ಬೆಣ್ಣೆ ಉಂಡೆ ತೆಗೆದುಕೊಳ್ಬಹುದು. ಆ ಬೆಣ್ಣೆ ಹಾಲಿನಿಂದ ಪರಿವರ್ತನೆ ಆಗತಕ್ಕಂತಹ ಒಂದು ಕ್ರಿಯಾತ್ಮಕತೆಯನ್ನು ತೆಗೆದುಕೊಳ್ಳಬಹುದು. ಈ ರೀತಿಯಾದಂತಹ ಒಟ್ಟಾರೆ ಪ್ರಕ್ರಿಯೆ ಮಾತಿನಲ್ಲಿತ್ತು. ನಾನು ಇನ್ನೊಂದು ಪುಸ್ತಕ ಇದೆ ಅವ್ರದ್ದು, ವಿಮರ್ಶೆಯ ವಿನಯ ಅಂತ. ಈ ವಿಮರ್ಶೆಯ ವಿನಯ, ಒಂದು ವಿಮರ್ಶೆ ಹೇಗಿರ್ಬೇಕು, ವಿಮರ್ಶಕನ ದೃಷ್ಟಿಕೋನ ಹೇಗಿರ್ಬೇಕು, ಇದೆಲ್ಲ ಇದೆ. ಬಟ್ ಇವತ್ತು ಓದ್ತಾ ಇದ್ದಾಗ ಇಲ್ಲಿ ಕೆಲವು ನಾನು ಆಮೇಲೆ ಕೋಟ್ ಮಾಡ್ತೇನೆ, ಓದ್ತಿದ್ದಾಗ ಇಲ್ಲಿ ವಿಮರ್ಶಕನ ವಿನಯ ಬೇಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಅತಿ ಇದೆ ಅಂತ ಅನ್ಸುತ್ತೆ ನನಗೆ. ಏನಿಲ್ಲ, ಅದೇನಾಗ್ತ ಗೊತ್ತದೇನು, ಅದು ಅದಕ್ಕೆ ಒಂದು ಕೇಳ್ಬೇಕಾದ್ರೆ ಬೇಕಾದ್ರೆ ಒಂದು ಪದ್ಯ ಇದೆ. ಆ ಪದ್ಯದೊಳಗ ಬೇಂದ್ರೆ ಮತ್ತು ಕುರ್ತಕೋಟಿ ಮತ್ತು ಉಳಿದ ನಾವೆಲ್ಲ ಬೇಂದ್ರೆ ಆಸಕ್ತರು, ಅವ್ರಿಗೆ ಬಹಳ ಅದ್ಭುತವಾದಂತಹ ಪದ್ಯ, ಬಹಳ ದೀರ್ಘವಾದಂತಹ ಪದ್ಯ. ನಾನು ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಇದ್ದೆ. ನಾನು ಎಲ್ಲ ಬೇಂದ್ರೆ ಅಧ್ಯಾಪಕರಾಗಿದ್ರು, ಎಲ್ಲ ಬೇಂದ್ರೆ ವಿದ್ಯಾರ್ಥಿ ಆಗಿದ್ರು, ಎಲ್ಲ ಗೆಳೆಯರ ಗುಂಪು. ಅದೇ ಆ ಗೆಳೆಯರ ಗುಂಪಿನ ಕೋಲಿಯಲ್ಲಿನೇ ಸ್ವಲ್ಪ ದಿವಸ ನಾನು ನೌಕರಿ ಮಾಡಿದೆ. ನಾನು ಇದೆಲ್ಲವನ್ನು ಇಟ್ಟುಕೊಂಡು ನೋಡಿದಾಗ ನನ್ನ ಮ್ಯಾಲಿನ ಮೇಲೆ ನೆನಪಾಗ್ತಕ್ಕಂತಹ ಒಂದು ಪದ್ಯ. ಯಾಕೆ ಇಷ್ಟು ನೆನಪಾಗ್ತಿದ್ ನನಗೆ ಆ ಪದ್ಯ ಅಂತಂದ್ರೆ, ಒಂದ್ಸಲ ನಾನು ಜಿ.ಪಿ. ಮತ್ತು ಗಿರೀಶ್ ಕಾರ್ನಾಡು ಮತ್ತು ಕುರ್ಕೋಟಿ 4 ಮಂದಿ ಇದ್ವಿ ಅಟ್ಟದ ಮೇಲೆ. ಅವತ್ತಿನ ದಿವಸ ಅಲ್ಲಿ ಒಬ್ಬ ಅಲ್ಲಾ ಬಕ್ಷ ಅಂತ ಒಬ್ಬ ನಮ್ಮ ಗ್ರಂಥಮಾಲೆ ಅಷ್ಟೆಂಟ್ ಇದ್ದ. ಚಹಾ ತಂದು ಕೊಟ್ಟ. ಕುಡಿದ ಮೇಲೆ ಕಾರ್ನಾಡ್ರು ಹೇಳಿದ್ರು, ಕೀರ್ತಿ ಬಹಳ ದಿವಸ ಆಗ್ಯದ, ನೀನು ಅಂದ ತುಂಬಿತ್ತು ಹಾಲಿಗೇರಿ ಪದ್ಯ ಓದು ಅಂತಿಕೊಂಡೆ. ಅವತ್ತಿನ ದಿವಸ ನಾನು ಆ ಪದ್ಯದ ವಿಶ್ಲೇಷಣೆಯನ್ನು ಕೇಳಿ ಮೂಕ ವಿಸ್ಮಿತನಾದೆ. ಸಣ್ಣ ಭಯಾನೂ ಬಂತು. ಎಷ್ಟು ವಿಷಯಗಳನ್ನ ಬೇಂದ್ರೆ ಆ ಪದ್ಯದಲ್ಲಿ ಹಾಕಿದ್ದಾರೆ. ಈ ಮನುಷ್ಯ ಆಕಳ ಹಾಲು ಹಿಂಡಿದಾಗ ಎಷ್ಟು ಹಿಂಡುತ್ತಾ ಇದ್ದಾನೆ, ನಮ್ಗೆ ಎಷ್ಟು ಕುಡಿಸ್ತಾ ಇದ್ದಾನೆ ಅಂತ. ಅದ್ಭುತವಾದಂತಹ ಪದ್ಯ, ಬಹಳ ದೊಡ್ಡದಿದೆ. ಒಂದು 4-6 ನುಡಿಗಳ ನಿಮ್ ಗಮನಕ್ಕೆ ತರ್ಲಿಕ್ಕೆ ಹೇಳ್ತೀನಿ. ಅದು ಯಾರು ಧಾರವಾಡದ ಒಂದು ಪರಿಚಯ ಇದೆ ಅವ್ರಿಗೆ ಗೊತ್ತಿದೆ. ಅಲ್ಲಿ ಹಾಲ್ಗೇರಿ ಅಂತ ಒಂದು ಕೆರೆ ಇತ್ತು. ಇವತ್ತು ಅದು ಕೆರೆ ಇಲ್ಲ. ಇವತ್ತು ನಾನು 80ರ ದಶಕದಲ್ಲಿ ಆ ಊರಿಗೆ ಮಾಸ್ತರ್ಕಿ ಮಾಡ್ಲಿಕ್ಕೆ ಹೋದಾಗ ಕೆರೆ ದಂಡಿ ಮೇಲೆ ಕರ್ನಾಟಕ ಹೈಸ್ಕೂಲ್ಗೆ ಹೋಗಿದ್ದೆ. 68ರೊಳಗೆ ನಾನು ಧಾರವಾಡ ನಮ್ಮ ಕಾಕಾನ ಹತ್ರ ಹೋದಾಗ ಆ ಕೆರೆಯಾಗ ನೀರಿತ್ತು, ಪಂಪಣಿಗೆ ಎಲ್ಲ ಇತ್ತು. ಅದನ್ನ ನೋಡಿನಿ, ಈಗೂ ನೋಡಿನಿ. ಕೆರೆಗಿಲ್ಲ, ಅಲ್ಲೇ ಅಂದ ತುಂಬಿತ್ತು ಹಾಲಗೇರಿ. ತೆರಿ ಮ್ಯಾಲೆ ತೆರಿ, ಅಲ್ಲೇ ಇದ್ದ ದತ್ತಾತ್ರೇಯ ಧ್ವರಿ. ಧ್ವರಿ ಅನ್ನೋ ಶಬ್ದ ನಮ್ಗೆಲ್ಲ ಗೊತ್ತಿದೆ, ಉತ್ತರ ಕರ್ನಾಟಕದವರಿಗೆ ಇಲ್ಲೂ ಬಳಸ್ತಾರ. ಧ್ವರಿ ಅಂದ್ರೆ ರಾಜ. ಮತ್ತು ಪ್ರೀತಿಯಿಂದ ಮಗನಿಗೆ ಧ್ವರಿ ಅಂತ ಕರಿತೀವಿ ನಾವು. ಏನ್ ತಾನು ಧ್ವರಿ ಅಂತ ತಿಳ್ಕೊಂಡೇಳಿ. ಇಲ್ಲೇ 2 ರೀತಿಯಾದಂತಹ ಅರ್ಥಗಳು ಇದೆ. ಇಲ್ಲೆಲ್ಲ ಬರ್ತದ. ಬಂದ ಮೇಲೆ ಅವರ ತಾಯಿ ದಿನಾಲು ಸಂಜೆ ಮುಂದ ಪಟ್ಟಿ ಒಗಿಲಿಕ್ಕೆ ಹೋಗ್ತಿದ್ದಾರೆ. ಅವ್ರ ಮನೆ ಕಾಮನಕಟ್ಟಿ ಕೂಟದಾಗಿತ್ತು. ಒಂದ್ ಕಡೆ ಬರೀತಾರ, ಕಾಮನಕಟ್ಟಿಯ ಕೂಟದ ನಮ್ಮ ಮನೆ ಎಂದರೆ ಪಗಡೆಯ ಆಟದ ಪಟ್ಟದ ಹಾಗೆ ಇದ್ದಂತಹ ಕಾಮನಕಟ್ಟಿಯ ಮೂಲಿಗಿತ್ತು. ನಾವು ಪಗಡೆ ಆಟದಲ್ಲಿ 10 ದಶಹ ಮತ್ತು ಪಂಚವೀಸ್ ಬಿದ್ರೆ ನಾವು ಪಗಡಿಯನ್ನು ಹಚ್ಚುತ್ತಿದ್ದೀವಿ. ಹಾಗೆ ನಮ್ಮ ಮನೆ ಒಂದು ಮೂಲಿಗೆಯಲ್ಲಿತ್ತು ಅಂತ ಚಂದ ಬರೀತಾರ ಅದನ್ನ, ಪಗಡಿ ಪಟ್ಟ ಆಗ್ಬೇಕು. ಅವರೊಬ್ಬ ದಿನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ತಿದ್ರು. ಹೋಗ್ಬೇಕಾದ ಕೂಸಿನ ಬಗಲ ಕರ್ಕೊಂಡು ಬಟ್ಟೆ ತಗೊಂಡು ಹೋಗ್ತಿದ್ರು. ಅವಾಗ ಒಂದು ಘಟನೆ ಆಗ್ತದ. ಆ ಘಟನೆಯ ಬಗ್ಗೆ ಇಲ್ಲೇ ಅದನ್ನ ಉಲ್ಲೇಖ ಮಾಡ್ತಾರೆ. ಏನು ಅಂತಂದ್ರೆ, ಆ ಪಟ್ಟಿ ಒಗಿಲಿಕ್ಕೆ ಹೋಗುದು ಯಾವಾಗಲೂ 2 ಇರ್ತಿತ್ತು. ಒಂದು ಮುಂಜಾನೆ ಮಕ್ಕೊಂಡ್ ಬರ್ತಿರೋದು, ಸಂಜೆ ಮುಂದೆ ಹೋಗ್ತಿತ್ತು. ಮಲ್ಲ ಆದ್ಮೇಲೆ ಮೊದಲೇ ನುಡಿ ಒಳಗ ಆ ದತ್ತಾತ್ರೇಯ ಗುಡಿಯ ವರ್ಣನೆ ಇದೆ. ಯಾವ್ಯಾವ ಗುಡಿ ಇದೆ, ಯಾವ್ಯಾವ ದೇವರಿದ್ದಾರ, ಏನು ಎಂತು ಅಂತ ಹೇಳಿ. ಆ ಕೊನೆಯ ನುಡಿಯ ಪದ್ಯದ ಕೊನೆ ಬಂದು ಹೇಳ್ತಾರೆ, ಬೋರ್ಯಾಡುತ್ತಿತ್ತು ಶ್ರಾವಣದ ಗಾಳಿ ತುತ್ತೂರಿ ಕಹಳಿ ಅಂತಿಕೊಂಡು ಹೇಳಿ. ಅದಾದ ಮೇಲೆ ಸೂರ್ಯ ಆಡುತ್ತಿದ್ದ, ಕಣ್ಣ ಮುಚ್ಚಣಿಕಿ
ಮೋಡದ ಹಿಂತಿದ್ದ ಹಾಕತಿದ್ದ ಹಣಕಿ ಸಾಕ್ಷಿ ಆಗಿದ್ದ ಶ್ರಾವಣ ಕೆಣಕಿ. ಬೇಂದ್ರೆಯನ್ನ ಶ್ರಾವಣ ಬಿಡ್ತೀನಂದ್ರು ಬಿಡಂಗಿಲ್ಲ. ಇವ್ರ ಏನಾರ ಬಿಟ್ರ ಅವ ಬೆನ್ ಹತ್ತಾನ, ಅವ ಬಿಟ್ರ ಇವ್ರ ಬೆನ್ ಹತ್ತಾರ ಶ್ರಾವಣಕ್. ಎಂದೋ ಕಂಡಿತ್ತು ಚಿದಂಬರ ಬಿಂಬ, ದತ್ತನ್ನ ತುಂಬುತ್ತಿದ್ದಳು ಜಗದಂಬ. ಲಲನ ಚಕ್ರದಾಚೆ ತೂರುತ್ತಿತ್ತು ಲಲತೆಯ ಮೊಲಿ, ಶ್ರೀಕೃಷ್ಣನ ಗ್ವಾದಲಿ ಹತ್ತದಣ್ಣ ಅದರ ನೇಯಿ. ತಪ ತಪ ತ್ವೈದ ಗಂಗಾ ಪಾತ ಮಂದಾಕಿನಿಯ ಪಾರಿಜಾತ, ಅದಕ್ಕ ಮಂದಾರ ಹೂವಿನ ನಾಥ. ಇಲ್ಲೇ ಅವ್ರವ್ವ ಕರ್ಕೊಂಡು ಹೋದಾಗ ದಂಡಿ ಮೇಲೆ ಕೂಡಿಸಿ ಬಟ್ಟಿ ಬಗಿಲಿಕ್ಕತ್ತಿದ್ಲು. ಬಟ್ಟಿ ಬಗಿಯೋದು ಮುಗಿದಿತ್ತು. ಶ್ರಾವಣದ ಸಾಯಂಕಾಲದ ಸಮಯ. ಆ ಸಾಯಂಕಾಲದ ಸಮಯದಲ್ಲಿ ಬೇಂದ್ರೆ ಏನ್ ಮಾಡ್ತಾರ, ಅಡ್ಕೋತ ಬಂದು ನೀರಾಗಿ ಬಿದ್ದ್ಬಿಡ್ತಾರೆ. ನೀರಾಗಿ ಬಿದ್ದಾಗ ಅವ್ರವ್ವ ಅವರನ್ನ ನಾನೇ ಜಿಗಿದು ಮ್ಯಾಲ ಎತ್ತಿ ತೊಗೊಂಡ್ಬರ್ತಾಳೆ. ತೊಗೊಂಡ್ಬಂದನ್ನ ಎಷ್ಟು ವಿಚಾರಗಳನ್ನು ಹೇಳ್ತಾರ ಅದ್ರ ಮೇಲೆ ಅಂತಂದ್ರೆ, ಕೇನೋಪನಿಷತ್ ಅಂತ ತಗೊಂಡ್ಬರ್ತಾರ, ಕಠೋಪನಿಷತ್ ಅಂತ ತೆಗೆದುಕೊಂಡು ಬರ್ತಾರ. ಎಲ್ಲಾ ತಗೊಂಡು ಬಂದು 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 ಹೇಳ್ತಾರ, ಆ ಶ್ರಾವಣ ಮಾಸದೊಳಗೆ ನನಗೆ ಸಾವಿಲ್ಲ ಅಂತ ತಿಳ್ಕೊಂಡೆ, ನನಗೆ ಪುನರ್ಜನ್ಮ ಆತು ಅಂತ ತಿಳ್ಕೊಂಡೆ. ನೀರಾಗಿ ಬಿದ್ದು ಹಿಂಗೆ ಎದ್ದದ್ದು ನನಗೇನಾತು ಅಂತಂದ್ರೆ ಒಂದು ರೀತಿ ಪುನರ್ಜನ್ಮ ಆತು. ಅದರ ಜೊತೆಗೆ ಧಾರವಾಡದ ನೆಲ, ಧಾರವಾಡದ ಜಲ ತನ್ನ ಸಂಸ್ಕಾರವನ್ನು ಕೊಡ್ತು. ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರ, ಏನಾರ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರ ಆ ಗುಡಿ ದಂಡಿ ಮೇಲೆ ಇದಲ್ಲ ದತ್ತಾತ್ರೇಯ ಔದುಂಬರ ವಾಸಿ, ಅವನಿಗೆ ಅಪವಾದ ಬರ್ತಿತ್ತು. ಹಿಂಗಾಗಿ ನನಗೆ ಅವ ಸಾವು ತರಲಿಲ್ಲ ಅಂತ ತಿಳ್ಕೊಂಡೆ. ಒಂದು ಅರ್ಥ ನನಗೆ ನಿನ್ನೆ ನೆನಪಾಯ್ತದು. ಔದುಂಬರ ಅಂತಂದ್ರ ಯಮಧರ್ಮನಿಗೂ ಔದುಂಬರ ಅಂತ ಕರೀತಾರೆ, ಕಾಲನಿಗೆ ಔದುಂಬರ ಅಂತ ಕರೀತಾರೆ. ಹಿಂಗಾಗಿ ಆ ಯಮಧರ್ಮ ಯಾವ ಔದುಂಬರ ಅಂತಿದ್ದ ದತ್ತಾತ್ರೇಯ ನನಗೆ ಇದನ್ನು ತರ್ತಿದ್ದಿಲ್ಲ ಅಂತಕ್ಕಂಥದ್ದನ್ನ ಈ ರೀತಿಯಾಗಿ ಇಡೀ ಆ ಶ್ರಾವಣದ ಬಗ್ಗೆ, ನಾವು ಧಾರವಾಡದಲ್ಲಿ ಹುಟ್ಟಿ ಬಂದ ಬೆಳೆದ ಬಗ್ಗೆ, ಅವರ ತಾಯಿ ಕೊಟ್ಟ ಸಂಸ್ಕಾರದ ಬಗ್ಗೆ, ಯಾವ ಯೋಗ ನಿದ್ರೆಯಲ್ಲಿ ಏನೋ ಕನಸು ಕಂಡೇನೋ, ಯಾರ ಹಾಲು ಅಂತಕ್ಕಂಥ. ಆಮೇಲೆ ದಾಸರ ಗೋವಿಂದಪ್ಪ ಮಾಡ್ತಕ್ಕಂತಹ ಭಜನೆಗಳು, ಅದರಿಂದ ಸಿಗ್ತಕ್ಕಂತಹ ಟ್ಯೂನ್ಸ್ಗಳು, ಈ ರೀತಿಯಾದ ಅನೇಕ ಸಂಸ್ಕಾರದ ಬಗ್ಗೆ ಬೇಂದ್ರೆ ಬರೀತಾರೆ. ಈ ರೀತಿಯಾದಂತಹದಲ್ಲಿ ಇಟ್ಕೊಂಡು ಪುಟ್ಕೋಟಿ, ಈ ರೀತಿಯಾದಂತಹ ವಿಮರ್ಶೆ, ಪುಟ್ಕೋಟಿ ವಿಮರ್ಶೆ ಸಂಸ್ಕೃತಿ ಆಧಾರಿತವಾದಂತಹ ವಿಮರ್ಶೆ. ಅಲ್ಲಿ ಹೆಚ್ಚು ಆ ಸಂಸ್ಕೃತಿಯನ್ನು ಹೇಳಲಿಕ್ಕೆ ಪುಟ್ಕೋಟಿ ಮಾಡ್ತಕ್ಕಂತಹ ಪ್ರಯತ್ನ. ಬೇಂದ್ರೆ ಇಟ್ಟುಕೊಂಡು ಇಡೀ ಕನ್ನಡದ ಒಂದು ಸಂಸ್ಕೃತಿಯನ್ನ ಪುಟ್ಕೋಟಿ ತಮ್ಮ ವಿಮರ್ಶೆಗಳಲ್ಲಿ ಹೇಳ್ತಾರ ಅಂತ ಅನ್ನೋದು ನನ್ನೊಂದು ಅಭಿಪ್ರಾಯ. ಇದು ನಿಮ್ಗೊಂದು ಕೊನೆಯ ಪ್ರಶ್ನೆ ಕೇಳೋ ಮುಂಚೆ ಸಮೀರ್ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಈ ಪುಸ್ತಕವನ್ನ ನೀವು ಪ್ರಕಟಿಸುವಾಗ ನಿಮ್ಮೊಂದು ಕಣ್ಮುಂದೆ ಇದ್ದ ರೀಡರ್ ಯಾರು? ಇವತ್ತು ಬೇಂದ್ರೆ ಪರಿಚಯ ಇರೋದು ಕೆಲವು ಹಾಡುಗಳಿಂದ, ಯಾವುದು ಅವರ ಹಾಡುಗಳನ್ನ ಹಾಡಲಾಗುತ್ತದೆಯೋ ಆ ತರದ ಒಂದು 50 ಹಾಡುಗಳಿಂದ ನಮ್ಮ ಅವರ ಪ್ರಜ್ಞೆಯಲ್ಲಿದ್ದಾರೆ, ಅಥವಾ ನಮ್ಮ ಈ ಒಟ್ಟು ಪರಿಸರದಲ್ಲಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪದ್ಯಗಳು, ಶ್ರಾವಣ ಪದ್ಯಗಳಲ್ಲಿ ಇರುವಂತಹ ಪದ್ಯಗಳಾಗಿರ್ಬೋದು, ಅಥವಾ ಆವೂರವರು ಮಾಡುವಂತ ಕೆಲವು ಪದ್ಯಗಳ ವಿಶ್ಲೇಷಣೆ ಆಗಿರ್ಬೋದು, 3 ಕವನಗಳ ವಿಶ್ಲೇಷಣೆ ಮಾಡಬಹುದು. ಮತ್ತೆ ಈ ಬೇರೆ ಬೇರೆ ಪದ್ಯಗಳಲ್ಲಿ ಸಿಗುವಂತ ಬೇಂದ್ರೆ ಇದೆಯಲ್ಲ, ಇದನ್ನ ನೀವು ಪುಸ್ತಕ ಮಾಡುವ ಹೊತ್ತಿಗೆ ನಿಮ್ಮ ಮನಸ್ಸಲ್ಲಿ ಇಂಥವರಿಗೆ ಅಂತ ಏನಾದ್ರು ಇರ್ತಾ ಇದೆ? ಬಹಳ ದೊಡ್ಡ 1,000 ರೂಪಾಯಿ ಬೆಲೆ, 1,200 ರೂಪಾಯಿ ಬೆಲೆ ಇಟ್ಟಿದ್ದೀರಿ. ಯಾವ ರಿಸ್ಕ್ ತಾವು ಮಾಡಿದ್ರಿ? ಮೊದಲನೇದಾಗಿ ಮನೋಹರ ಗ್ರಂಥಮಾಲ ಒಂದು ಪುಟಬಂಗಾರ ಅಂತ ಹೇಳಿ ಒಂದು ಸಂಚಿಕೆ ತಂದಾಗ ಅದರ 5ನೇ ಸಂಪುಟದಲ್ಲಿ ಬೇಂದ್ರೆ ಅವರು 100 ಪದ್ಯಗಳು, ಶ್ರಾವಣ ಪದ್ಯ ಅಂತ ಹೇಳಿ ಒಂದು ಸಂಪುಟ ಬಂತು. ಅದರಲ್ಲೇ ಬೇಂದ್ರೆ ಅವರು 100 ಪದ್ಯ ಮತ್ತು ಅದರ ವಿಶ್ಲೇಷಣೆ ಸಹಿತ ಬಂದಂತ ಸಂಪುಟ. ಅದು ತೀರಿ ಹೋದ್ಮೇಲೆ ತುಂಬಾ ಬೇಡಿಕೆ ಇತ್ತು, ಸುಮಾರು ಜನ ಅದನ್ನು ಕೇಳ್ತಾ ಇದ್ರು. ನಾವು ಇತ್ತೀಚೆಗೆ ಅದನ್ನ ಶ್ರಾವಣ ಪದ್ಯ ಸಂಪುಟವನ್ನೇ ಮತ್ತು ಮರುಮುದ್ರಣ ಮಾಡಿದ್ವಿ. ಆ ಮರುಮುದ್ರಣ ಮಾಡಿದ ಸಂಪುಟ ಸುಧಾ ಖರ್ಚಾಗಿ ಹೋಯ್ತು. ಆ ಸಂದರ್ಭದಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಈ ಪುಸ್ತಕದ ತಯಾರಿಯಲ್ಲಿತ್ತು. ಅಂದ್ರೆ ಪುರ್ತಕೋಟೆ ಅವ್ರದ್ದು ಬೇಂದ್ರೆ ಅವ್ರ ಬಗ್ಗೆ ಬರೆದಂತ ಎಲ್ಲಾ ಒಂದು ಸಮಗ್ರ ಲೇಖನಗಳ ಸಂಗ್ರಹ ತರಬೇಕು. ಅದರ ಜೊತೆ ಬೇಂದ್ರೆ ಅವ್ರ ಪದ್ಯಗಳು ಇಟ್ಕೊಂಡು ಅವ್ರು ವಿಶ್ಲೇಷಣೆ ಮಾಡಿದ್ದು. ಇದು ಯಾರು ಇಟ್ಕೊಳ್ಳೋದು, ಇದ್ರಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಸುಮಾರು ಜನ ಕೇಳ್ತಾ ಇರ್ತಾರೆ. ಬೇಂದ್ರೆ ಅಭಿಮಾನಿಗಳು, ಪುಸ್ತಕೋಟಿ ಅಭಿಮಾನಿಗಳು, ಸಾಕಷ್ಟು ಜನ ಈ ರೀತಿ ಪುಸ್ತಕವನ್ನು ಬರಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಿದ್ರು. ಆ ನಿಟ್ಟಿನಲ್ಲಿ ಪಬ್ಲಿಷ್ ಮಾಡಿದ್ರು. ಒಂದು ಪ್ರಶ್ನೆ ಏನಾದ್ರು ಕೇಳ್ಬೋದು, 2 ನಿಮಿಷ ಇದೆ.
ಅದಕ್ಕೆ ನನ್ನ ಪ್ರಶ್ನೆಯನ್ನು ಕಟ್ ಮಾಡಿ ಪ್ರತಿಭಾಗ ಅವಕಾಶ ಅದೃಶ್ಯ ಓದುಗರಿಗೆ ಅದೃಷ್ಟ ಪ್ರತಿ ಇರಬೇಕು. ಇದು ಬೇಂದ್ರೆ ಕಾವ್ಯಾನುಸಾರ ಅದೊಂದು ಕುಟ್ಕೋಟಿಯವರು ಬೇಂದ್ರೆ ಪದ್ಯಕ್ಕೆ ಬರೆದಂತಹ ಒಂದು ಭಾಷೆ ಇದ್ದ ಹಾಗೆ, ಒಂದು ಭಾಷೆ. ಇಲ್ಲ, ಅವ್ರ ಪದ್ಯಗಳಿಗೆ ಭಾಷೆ ಬೇಕಿತ್ತು. ಉದಾಹರಣೆಗೆ ಅವ್ರ ಜೋಗಿ ಪದ್ಯ ಇದೆಯಲ್ಲ, ಅದು ಓದಿದ್ರೆ ನಮಗೆ 100 ಅರ್ಥಗಳು ಬರ್ತಾ ಇದ್ದಾವೆ. ಅದನ್ನ ಒಂದು ಅರ್ಥಕ್ಕೆ ಕಟ್ಟಿ ಹಾಕೋದಕ್ಕೆ ಕುಳಿತುಕೊಂಡು ಬೇಕಾಗುತ್ತೆ. ಹೌದು. ಅಲ್ಲ, ಒಟ್ಟು ಬೇಂದ್ರೆ ಜೊತೆಗಿನೇ ನವೋದಯ ಕಾಲದ ಕಾವ್ಯ ಸಂಚಲನೆಯನ್ನು ನೋಡ್ಬೇಕಾದ್ರೂ ಸಹಿತ ಕುಟ್ಕೋಟಿ ವಿಮರ್ಶೆ ಅಂತಕ್ಕಂಥದ್ದು ಬೇಕಾಗ್ತದ. ಅದ್ರೊಳಗ ನಾವೇ ಸಂಪಾದನೆ ಮಾಡಿ ಅವರು ಈ ವಿಮರ್ಶಾ ಲೋಕದ ವೇದವ್ಯಾಸರಿದ್ದಂಗೆ, ವೇದವ್ಯಾಸರಿಗೆ ನಾವು ಸಂಪಾದಕರು ಅಂತ ಹಾಕೊಂಡ್ರೆ ಆ ಇಡೀ ಜ್ಞಾನ ಶಾಖೆಗೆನೆ ಒಂದು ಅಪಮಾನ ಮಾಡ್ದಂಗೆ ಆಗ್ತದ. ಅದಕ್ಕೆ ಅವ್ರದನ್ನ ಮಾಡ್ಲಿಕ್ಕೆ ಒಂದು ಇದು ಸಿಗ್ತಾರ ಸಮಯ ಮತ್ತು ಅವಕಾಶ, ಅದೇ ದೊಡ್ಡದು. ಡಾಕ್ಟರ್ ಪ್ರತಿಭಾನಂದ ಕುಮಾರ್ ನಾವಿಬ್ರು ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲನೇ PhD ಬ್ಯಾಚಿನ ಸ್ವಾಧ್ಯಾಯಿಗಳು. ಒಂದು ಪ್ರಶ್ನೆ ಕ್ವಿಕ್ ಆಗಿ ಕೇಳಬೇಕು. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಭೀಮ್ ಅಂತ. ನನ್ನ ಪ್ರಶ್ನೆ ಅಲ್ಲ, ಅದು ಬೇಂದ್ರೆ ಬಗ್ಗೆ ಮುಂದುವರೆದ ಒಂದು ವಿವರ ಅಂತ ಹೇಳ್ಬೋದು. ಕೀರ್ತನ ಕುರ್ತುಕೋಟಿ ಮತ್ತು ಬೇಂದ್ರೆ ಮತ್ತು GS ಅಮೂರ ಮತ್ತು ಬೇಂದ್ರೆ, LK ಕುಲಕರ್ಣಿ ಮತ್ತು ಬೇಂದ್ರೆ, ಹಾಗೂ ಮತ್ತು ಬೇಂದ್ರೆ ಮತ್ತು ಅಡಿಗರು, ಬೇಂದ್ರೆ ಮತ್ತು ಕುವೆಂಪು, ಇಷ್ಟೆಲ್ಲ ಒಂದಕ್ಕೊಂದು ಲಿಂಕ್ ಇದೆ, ಈ ಸಂಬಂಧ ಇದೆ. ನೀವು ರಿಸರ್ಚ್ ಮಾಡಿದ್ರೆ ಇಷ್ಟೆಲ್ಲ ಕೊಂಡಿಗಳು ಇರುವಾಗ ಇದರಿಂದ ನಿಮಗೆ ಏನಾದ್ರು ಒಳಗಳು ಸುಖ ಯಾವ್ದಾದ್ರು ಪ್ರಸಂಗಗಳು ಇಂಟ್ರೆಸ್ಟ್ ಅಂತ ಇದು ಕನ್ನಡಕ್ಕೆ ಮುಖ್ಯ ಅಂತ ಅನಿಸ್ತದ? ನಾನು ಕೆಲಸ ಮಾಡಿದ್ದು ಕೇವಲ ಬೇಂದ್ರೆಯವರ ಮೇಲೆ ಅಷ್ಟೇ. ನಂದು ಥೀಸಿಸ್ ಬೇಂದ್ರೆ ಮತ್ತು ಕನ್ನಡ ಭಾವಗೀತೆಯ ಸ್ವರೂಪ. ಹಿಂಗಾಗಿ ನಾವು ಉಳಿದ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲರೂ ಆ ಕಾಲದ ಬಹುದೊಡ್ಡ ಕವಿಗಳೇ ಅವರು. ಎಲ್ಲರಿಗೂ ನಮ್ಮ ಗೌರವ ಅಂತಕ್ಕಂಥದ್ದಿದೆ. ಸರ್ ಬೇಸ್ಟ್ ಆಗಿದ್ರಿಂದ ಗಂಟೆ ಬೆಳೀತು ಹೋಗ್ಬೇಕು ಕ್ಲಾಸ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಮ್ಮ 23 ಜನರ ಮಾತನ್ನು ಮುಗಿಸ್ತಾ ಇದ್ದೇವೆ. ಮುಖಬ್ರಹ್ಮಕ್ಕೂ ಸಹಿತ ಮನೋಹರ ಗ್ರಂಥ ಸಮಾಜದ ಪರವಾಗಿ, ಧಾರವಾಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಿ ಮಾತನ್ನು ಮುಗಿಸ್ತಾ ಇದ್ದೇವೆ. ಈ ಪುಸ್ತಕ ನವ ಕರ್ನಾಟಕದ ಮಳಿಗೆ ಸಿಗ್ತದ. ಯಾರಿಗೆ ಆಸಕ್ತಿ ಇದೆ ದಯಮಾಡಿ ತಗೊಂಡು, ಇಲ್ಲದೆ ಇದ್ರೆ ಮನೋಹರ ಗ್ರಂಥಮಾಲೆಯನ್ನು ಸಂಪರ್ಕಿಸಿದರೆ ನಿಮಗೆ ಅಂಚೆಯ ಮೂಲಕ ದೊರೆಯುತ್ತದೆ.